ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡೋದು ಓಕೆನಾ. ಸೊ ಈಗಿನ ಕಾಲದಲ್ಲಿ ಹೆಂಗಪ್ಪ ಅಂತಂದರೆ ಪ್ರತಿಯೊಬ್ಬರು ಸೋಷಲ್ ಮೀಡಿಯಾದಿಂದ ದುಡ್ಡು ಮಾಡ್ತಾವ್ರು ಅಂತ ತುಂಬ ಜನಕ್ಕೆ ಗೊತ್ತಿದೆ. ಆದರೆ ನಾನು ಕೂಡ ಸೋಷಲ್ ಮೀಡಿಯಾದಿಂದ ದುಡ್ಡು ಮಾಡಬೇಕು ಅನ್ನೋಗೋಸ್ಕರ ಅವರೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ವೀಡಿಯೋಸ್ಗಳನ್ನು ಕೂಡ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಅವರೊಂದು ಚಾನಲಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಓಕೆನಾ. ಇದೇ ದೊಡ್ಡ ಪ್ರಾಬ್ಲಮ್. ಹೊಸ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಸಾಕು ಇದೇ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್ ಆಗುತ್ತೆ ಗೈಸ್ ಓಕೆನಾ. ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ ನಾನು ಕೂಡ ಯೂಟ್ಯೂಬಿಂದ ದುಡ್ಡು ಮಾಡ್ತೀನಿ. ಸೊ ನಾನು ಕೂಡ ಲಕ್ಷಾಂತರ ರೂಪಾಯಿ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1000 ರೂಪಾಯಿ ಕೂಡ ಅರ್ನಿಂಗ್ ಮಾಡ್ತೀನಿ ಯೂಟ್ಯೂಬಿಂದ ಓಕೆನಾ. ಅವರು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ದಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ, ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಯೂಟ್ಯೂಬಲ್ಲಿ ಇದ್ದಾರೆ. ಸೊ ದಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಅವರೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಓಕೆ, ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಓಕೆ. ನಿಮ್ಗೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಗೆ ಬೇಕಾಗಿರೋಂಥ ರೂಲ್ಸ್ ಏನಪ್ಪ ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಓಕೆನಾ. ಇಲ್ಲ ಅಂತಂದರೆ ನೀವು ಶಾರ್ಟ್ ವೀಡಿಯೋಸ್ಗಳು ಏನಾದರೂ ಮಾಡ್ತಾ ಇದ್ದೀರಿ ಅಂತ ಶಾರ್ಟ್ ವೀಡಿಯೋಸ್ಗಳಲ್ಲಿ 3 ಮಂತ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ 10 ಮಿಲಿಯನ್ ವ್ಯೂಸ್ ಹೋಗಬೇಕುನಾ. ಅದೆಲ್ಲ ಏನು ಲೆಕ್ಕ ಮಾಡಲ್ಲ ಯೂಟ್ಯೂಬ್ 3 ತಿಂಗಳಲ್ಲಿ ನಿಮಗೆ ಕಂಪ್ಲೀಟಾಗಿ 10 ಮಿಲಿಯನ್ ವ್ಯೂಸ್ ಹೋಗಬೇಕು ಓಕೆನಾ. ಅಂದರೆ 90 ಡೇಸಲ್ಲಿ ಓಕೆನಾ. ಸೊ 90 ಡೇಸಲ್ಲಿ ನಿಮಗೆ 10 ಮಿಲಿಯನ್ ವ್ಯೂಸ್ ಹೋದರೆ ಸೊ ಇದ್ರ ಮುಖಾಂತರ ಕೂಡ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ನಿಮ್ಮೊಂದು ಚಾನಲ್ ಮಾನಿಟೈಸ್ ಆಗೋಗುತ್ತೆ. ಸೊ ಮಾನಿಟೈಸ್ ಆಗಿದ ನಂತರ ನೀವು ಅಷ್ಟೇ ಯೂಟ್ಯೂಬಲ್ಲಿ ದುಡ್ಡು ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಅರ್ನಿಂಗ್ ಮಾಡ್ತೀರಾ ಗೈಸ್ ಓಕೆನಾ. ಆದರೆ ಮೇನ್ ಟಾಪಿಕ್ ಏನಪ್ಪ ಅಂತ ನಮ್ಮೊಂದು ಚಾನಲ್ ಗ್ರೋ ಆಗಬೇಕಂದ್ರೆ, ನಮ್ಮೊಂದು ಚಾನಲ್ ಮೊನಟೈಸ್ ಆನ್ ಆಗಬೇಕಂತಂದರೆ ಫಸ್ಟ್ ಆಫ್ ಆಲ್ ವ್ಯೂಸ್ ಬರಬೇಕು ಓಕೆನಾ. ಸೊ ವ್ಯೂಸ್ ಬರಬೇಕಂತಂದರೆ ನಾವು ವೀಡಿಯೋಸ್ಗಳನ್ನು ಕೂಡ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಓಕೆನಾ. ನೀವು ದಿನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಆದರೆ ನೀವು ಎಲ್ಲೋ ಒಂದು ಕಡೆ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಓಕೆನಾ. ಸೊ ಅದಕ್ಕೆ ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ ಓಕೆನಾ. ನಮ್ಮೊಂದು ಚಾನಲ್ ನೋಡಂಗಿತ್ತಂದ್ರೆ 20 ಸಬ್ಸ್ಕ್ರೈಬರ್ ಇದ್ದಾರೆ ಓಕೆನಾ. ಬಟ್ ಕೆಲವರು ಅನ್ಕೋಬೋದು ಏನು ಮಗ ನಿನ್ನೊಂದು ಚಾನಲಲ್ಲಿ 20 ಸಬ್ಸ್ಕ್ರೈಬರ್ ಇದ್ದಾರೆ, ಆದರೆ ನೀನು ಹೆಂಗಪ್ಪ ಹೇಳ್ಕೊಡ್ತೀಯ, ನಿನ್ನೊಂದು ಚಾನಲಲ್ಲಿ ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬಂದಿಲ್ಲ, ನೀನು ಹೆಂಗೆ ಹೇಳ್ಕೊಡ್ತೀಯ ಅಂತ ಓಕೆನಾ. ಅದೆಲ್ಲ ನಾನು ತಲೆನೇ ಕಡಿಸ್ಕೊಳ್ಳೋದು ಏನಕ್ಕಪ್ಪ ಅಂತಂದರೆ ಇದಕ್ಕಿಂತ ಒಂದು ಚಾನಲ್ ಫಸ್ಟ್ ಇತ್ತು ನಂದು ಓಕೆನಾ, ಟೆಕ್ನಿಕಲ್ ಆನಂದ್ ರೆಡ್ಡಿ ಅಂತ. ಬಟ್ ಆ ಒಂದು ಚಾನಲ್ ಏನಾಗಿದೆ ಅಂದರೆ ಕಂಪ್ಲೀಟಾಗಿ ಯೂಟ್ಯೂಬರು ಡಿಲೀಟ್ ಮಾಡಿದ್ದಾರೆ ಓಕೆನಾ. ಸೊ ನಿಮಗೆಲ್ಲ ಸ್ಕ್ರೀನ್ಶಾಟ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೆ. ಬಟ್ ಇದರಿಂದ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ಕೂಡ ನಾನು ಒಳ್ಳೆ ಅರ್ನಿಂಗ್ ಮಾಡ್ತಾ ಇದ್ದೆ, ತಿಂಗಳ ಅರ್ನಿಂಗ್ ಮಾಡ್ತಾ ಇದ್ದೆ. ಆ ಒಂದು ಚಾನಲ್ ಕಂಪ್ಲೀಟಾಗಿ ಇವಾಗ ಡಿಲೀಟ್ ಅನ್ನೋದು ಆಗೋಗಿದೆ. ಇವಾಗ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಟೆಕ್ನಿಕಲ್ ಆನಂದ್ ರೆಡ್ಡಿ ಅಂತ ಆ ಒಂದು ಚಾನಲ್ ಸಿಗಲ್ಲ. ಸೊ ಏನಕ್ಕಪ್ಪ ಅಂದರೆ ಯೂಟ್ಯೂಬಲ್ಲಿ ಸ್ಟ್ರೈಕ್ ಕೊಟ್ಬಿಟ್ಟು ಸೊ ಆ ಒಂದು ಚಾನಲ್ ಕಂಪ್ಲೀಟಾಗಿ ಡಿಲೀಟ್ ಅನ್ನೋದು ಮಾಡಿದ್ದಾರೆ. ಸೊ ಡಿಲೀಟ್ ಆಗಿದ ನಂತರನೇ ಈ ಒಂದು ಚಾನಲ್ ಹೊಸ ಚಾನಲ್ ಇದು, ಇವಾಗ 20 ಸಬ್ಸ್ಕ್ರೈಬರ್ ಇದ್ದಾರೆ ಸೊ ಓಕೆನಾ. ಸೊ ಈ ಒಂದು ಚಾನಲ್ ಕೂಡ ಗ್ರೋ ಮಾಡೋಣ ನಾವು. ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ, ಕೆಲವೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ನಿನ್ನೊಂದು ಚಾನಲಲ್ಲಿ ವ್ಯೂಸ್ ಬರ್ತಾಯಿಲ್ಲ, ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾಯಿಲ್ಲ, ನೀನು ಹೆಂಗೆ ಹೇಳ್ಕೊಡ್ತೀಯ ಅಂತ. ಬಟ್ ನನಗೇನಪ್ಪ ಅಂತಂದರೆ ಇದಕ್ಕಿಂತ ಒಂದು ಚಾನಲ್ ನನ್ನ ಅದರಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವ ಥರ ವೀಡಿಯೋಸ್ಗಳನ್ನು ವೈರಲ್ ಮಾಡೋದು, ಯಾವ ಥರ ಕಂಟೆಂಟ್ ಮಾಡಿದ್ರೆ ಯೂಟ್ಯೂಬರು ವೈರಲ್ ಮಾಡುತ್ತೆ, ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡಬೇಕು ನಾವು ಓಕೆನಾ. ಸೊ ನಾವೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಇವಾಗ ಪ್ರೆಸೆಂಟ್ ನಮ್ಮೊಂದು ಚಾನಲ್ ವ್ಯೂಸ್ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾವು ಪ್ರಯತ್ನ ಪಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಯಾವುದೊಂದು ವೀಡಿಯೋ ಕಿತ್ಕೊಂಡು ಹೋಗುತ್ತೆ ಓಕೆನಾ. ಕಿತ್ಕೊಂಡು ಹೋಯ್ತು ಅಂತಂದರೆ ಅವಾಗೆಲ್ಲ ಬರ್ತವೆ, ಸಬ್ಸ್ಕ್ರೈಬ್ ಬರ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆವಾಗ ನಮ್ಮೊಂದು ಚಾನಲ್ ಮೊನೆಟೈಸ್ ಕೂಡ ಆನ್ ಆಗುತ್ತೆ ಓಕೆನಾ. ಯೂಟ್ಯೂಬಿಂದ ತಿಂಗಳ ದುಡ್ಡು ಕೂಡ ತೊಗೋಬೋದು ನಾವು ಓಕೆನಾ. ಸೊ ಮಿಸ್ಟೇಕ್ ಏನಪ್ಪ ಅಂತ ನೀವು ಅಪ್ಲೋಡ್ ಮಾಡುವಾಗ ಕೆಲವೊಂದು ಕಡೆ ನೀವು ಮಿಸ್ಟೇಕ್ ಮಾಡಿದ್ರೆ ಸೊ ಅದಕ್ಕೆ ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರಲ್ಲ ಓಕೆನಾ. ಸೊ ನಾನು ಅಪ್ಲೋಡ್ ಮಾಡುವ ವಿಧಾನ ಯಾವ ಥರ ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಅಪ್ಲೋಡ್ ಮಾಡೋದು ನೀವು ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ ಡಿಫ್ರೆನ್ಸ್ ಏನಾದರೂ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಕರೆಕ್ಟಾಗಿ ವರ್ಕ್ ಮಾಡಿ ಯೂಟ್ಯೂಬಲ್ಲಿ ಆ್ಯಂಡ್ 100% ನಿಮ್ಮೊಂದು ವೀಡಿಯೋಸ್ಗಳು ಕೂಡ ವ್ಯೂಸ್ ಬಂದೇ ಬರುತ್ತೆ ಗೈಸ್ ಓಕೆನಾ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನಿಂದ ವೀಡಿಯೋ ಬರುತ್ತೆ ಓಕೆನಾ. ಇವಾಗ ನನ್ನೊಂದು ಮೊಬೈಲ್ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾರಲ್ಲಿ ಯೂಟ್ಯೂಬಲ್ಲಿ ವ್ಯೂಸ್ ಬಂದಿಲ್ಲ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ. ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನಾನೇನು ಮಿಸ್ಟೇಕ್ ಮಾಡ್ತೀನಿ ಆ್ಯಂಡ್ ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಬಿಡಿ ಆ್ಯಂಡ್ ವ್ಯೂಸ್ 100% ಬಂದೇ ಬರುತ್ತೆ ಗೈಸ್ ಓಕೆನಾ. ಹೇಳ್ತೀನಿ ಯಾವ ಥರ ಅಂತ. ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಯೂಟ್ಯೂಬ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಇಲ್ಲಿ ಪ್ಲಸ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ 4 ಆಪ್ಷನ್ ಬರುತ್ತೆ. ವಿಡಿಯೋ ಬರುತ್ತೆ, ಶಾರ್ಟ್ಸ್ ಬರುತ್ತೆ, ಲೈವ್ ಬರುತ್ತೆ, ನಿಮಗೆ ಪೋಸ್ಟ್ ಬರುತ್ತೆ. ನೀವು ಶಾರ್ಟ್ ವಿಡಿಯೋಸ್ಗಳನ್ನ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ಟ್ರೈಟ್ ಟು ಸ್ಟ್ರೈಟ್ ವಿಡಿಯೋ ಮಾಡಬೇಕಾಗುತ್ತೆ. ಅಂದ್ರೆ ಈ ತರ ಸ್ಟ್ರೈಟ್ ಟು ಸ್ಟ್ರೈಟ್ ವಿಡಿಯೋ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ನಿಮಗೆ ಶಾರ್ಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಓಕೆನಾ. ನೀನು ಏನಾದ್ರು ಲೆಂತ್ ವಿಡಿಯೋಸ್ ಏನಾದ್ರು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ತರ ಅಡ್ಡ ಮಾಡಿದ್ರೆ ನೀನು 1 ಸೆಕೆಂಡ್ ವಿಡಿಯೋ ಮಾಡಿದ್ರು ಕೂಡ ಅದು ಆಟೋಮೆಟಿಕ್ ಆಗಿ ಲೆಂತ್ ವಿಡಿಯೋಗೆ ಕನ್ವರ್ಟ್ ಆಗೋಗುತ್ತೆ ಗೈಸ್ ಓಕೆನಾ. ಸಿಂಪಲ್ ಆಗಿ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದೀನಿ. ನೀವು 3 ನಿಮಿಷ ಗಂಟನು ನೀವು ಶಾರ್ಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಅನ್ನೋದು ಮಾಡಬಹುದು. ಬಟ್ ಇವಾಗ ನಾನು ಪ್ರೆಸೆಂಟ್ ನಿಮ್ಗೆ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಓಕೆನಾ. ಸೇಮ್ ಸ್ಟೆಪ್ಸ್ ಅದರಲ್ಲಿ ಏನೂ ಇಲ್ಲ ಓಕೆನಾ. ಸಿಂಪಲ್ ಆಗಿ ನಾನು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ನಾನು ಒಂದು ವಿಡಿಯೋ ಅನ್ನೋದು ಇವಾಗ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಂತೀನಿ. ನೋಡ್ತಾ ಇದ್ದ ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ತರ ಪೇಜ್ ಬಂದ್ಬಿಡುತ್ತೆ. ಸೊ ಈ ತರ ಪೇಜ್ ಬಂದಿದ್ದಾಗ ಇಲ್ಲೇನಪ್ಪಾ ಅಂತಂದ್ರೆ ನಿಮಗೆ 4 ಆಪ್ಷನ್ ಬರುತ್ತೆ. ಈ ಒಂದು ಕೆಳಗಡೆ ಆಪ್ಷನ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ಒಂದು ಜಾಗದಲ್ಲಿ ನೋಡ್ತಾರೆ ಅನ್ಲಿಸ್ಟೆಡ್ ಅಂತ ಇದೆಯಲ್ಲ, ಈ ಒಂದು ಜಾಗದಲ್ಲಿ ಮೋಸ್ಟ್ಲಿ ನಿಮಗೆ ಪಬ್ಲಿಕ್ ತೋರಿಸಬಹುದು ಓಕೆನಾ. ನೀವೇನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಇದನ್ನ ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ
ಓಕೆನಾ. ಪಬ್ಲಿಕ್ ಇರುವಂತ ಜಾಗದಲ್ಲಿ ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ. ಅಂಡ್ ಈ ಕಡೆ ನೋಡಂಗಿದ್ರೆ ಕೆಳಗಡೆ ನೋಡಂಗಿದ್ರೆ ನೋ ಇಟ್ಸ್ ನಾಟ್ ಮರ್ಫೆಕ್ಟ್ ಕಿಟ್ ಅಂತ ಇದೆಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವೇನಾದ್ರು ಚಿಕ್ಕ ಮಕ್ಕಳಿಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಅಥವಾ ದೊಡ್ಡವ್ರಿಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಅಂತ ಕೇಳುತ್ತೆ. ಅಂದ್ರೆ ಚಿಕ್ಕ ಮಕ್ಕಳು ರಿಲೇಟೆಡ್ ಇರುತ್ತಲ್ವಾ. ಸೊ ಅದೇ ತರ ನೀವೇನೋ ಚಿಕ್ಕ ಮಕ್ಕಳಿಗೋಸ್ಕರ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಅಂತಂದ್ರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಲೆಂತ್ ವಿಡಿಯೋಸ್ ಚಿಕ್ಕ ಮಕ್ಕಳಿಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಂದ್ರೆ ನೋ ಇಟ್ಸ್ ಮೇಡ್ ಫಾರ್ ಕಿಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಇಲ್ಲೇನಪ್ಪ ಅಂತಂದ್ರೆ ನೀವು ವಿಡಿಯೋ ರಿಲೇಟೆಡ್ ಇಲ್ಲಿ ಟೈಟಲ್ ಹಾಕೊಳ್ಳಿ. ಓಕೆನಾ. ಸಿಂಪಲ್ ಆಗಿ ಟೈಟಲ್ ಹಾಕೊಂಡ್ಬಿಟ್ಟು ಸಿಂಪಲ್ ಆಗಿ ಇಲ್ಲೇನಪ್ಪ ಅಂತಂದ್ರೆ ಇವಾಗ ಕೂಡ ಹಾಕೋಬಹುದು, ಇಲ್ಲ ಅಂತ ಆಮೇಲೆ ಕೂಡ ಹಾಕೋಬಹುದು. ಹೇಳ್ತೀನಿ ಏನು ಅಂತ ಗೈಸ್. ಓಕೆನಾ. ಸಿಂಪಲ್ ಆಗಿ ಅಪ್ಲೋಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ನೋಡ್ತಾ ವಿಡಿಯೋ ಅನ್ನೋದು ಇದು ಅಪ್ಲೋಡಿಂಗ್ ಆಗ್ತಿದೆ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗ್ತಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು. ಡೈರೆಕ್ಟ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋ ಅಪ್ಲೋಡಿಂಗ್ ಬರ್ತಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು. ನೋಡ್ತಾ ಇದ್ರೆ ನಮ್ಮೊಂದು ಚಾನಲ್ ಅಲ್ಲಿ ಇವಾಗ ವಿಡಿಯೋ ಅನ್ನೋದು ಇಲ್ಲಿ ಅಪ್ಲೋಡಿಂಗ್ ಆಗ್ತಿದೆ ಗೈಸ್. ಓಕೆನಾ. ಗೈಸ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ 100% ಪ್ರೊಸೆಸ್ಡ್ ಅಂತ ಆಗೋಯ್ತು. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಯೂಟ್ಯೂಬ್ ಅಲ್ಲಿ ಕೂಡ ಚೆಕ್ ಮಾಡ್ತಾರೆ. ನೀನೇನಾದ್ರೂ ವಿಡಿಯೋ ಏನಾದ್ರೂ ಮಿಸ್ಟೇಕ್ ಮಾಡಿದೆ ಇಲ್ಲ ಕರೆಕ್ಟ್ ಆಗಿ ವಿಡಿಯೋ ಅಂತ ಅಪ್ಲೋಡ್ ಮಾಡಿದೆ ಅಂತ ಚೆಕ್ ಮಾಡ್ತಾರೆ. ನೋಡಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗಿ ಇವಾಗ ಅಪ್ಲೋಡ್ ಅನ್ನೋದಾಯ್ತು. ಸೊ ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನೀವು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿ YT ಸ್ಟುಡಿಯೋ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಯೂಟ್ಯೂಬ್ ನೀವೇನಾದ್ರೂ ಯೂಟ್ಯೂಬ್ ನಡೆಸ್ತಾ ಇದೀರಿ ಅಂತಂದ್ರೆ YT ಸ್ಟುಡಿಯೋ ಆಪ್ ಏನು ವರ್ಕ್ ಮಾಡುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಓಕೆನಾ. ಸೊ ನಮ್ಮೊಂದು ಚಾನಲ್ ನೋಡೋಂಗಿಂತ 20 ಸಬ್ಸ್ಕ್ರೈಬರ್ ಇದ್ದಾರೆ. 20,000 ಅಲ್ಲ, ಜಸ್ಟ್ 20 ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಮಾಡೋಣ ನಾವು. ಓಕೆನಾ. ಸೊ ಸಿಂಪಲ್ ಆಗಿ ಇಲ್ಲಿ ಕಂಟೆಂಟ್ ಸೆಕ್ಷನ್ ಹೋಗಿ ನೋಡ್ತಾ ಇದ್ರೆ ಕಂಟೆಂಟ್ ಇದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಅಪ್ಲೋಡ್ ಮಾಡಿರುವಂತ ವಿಡಿಯೋ ಇಲ್ಲಿ ಬಂದ್ಬಿಡುತ್ತೆ ಗೈಸ್. ನೋಡ್ತಾ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ವಿಡಿಯೋ ಬಂದ್ಬಿಡುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಪೆನ್ಸಿಲ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪ ಅಂತ ನೀವು ವಿಡಿಯೋ ರಿಲೇಟೆಡ್ ಸಿಂಪಲ್ ಆಗಿ ಥಂಬ್ನೇಲ್ ಹಾಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋ ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ವ ಆ ಒಂದು ಥಂಬ್ನೇಲ್ ಇಲ್ಲಿ ಹಾಕೊಳ್ಳಿ. ಎಕ್ಸಾಂಪಲ್ ನಾನು ಒಂದು ಥಂಬ್ನೇಲ್ ಹಾಕೊಂತೀನಿ. ನೋಡ್ತಾ ಇದ್ರೆ ಇವಾಗ ನಿಮ್ಗೆ ಎಕ್ಸಾಂಪಲ್ ತೋರಿಸೋಗೋಸ್ಕರ ನಾನು ಎಲ್ಲಾನು ಹಾಕ್ತಾ ಇದ್ದೀನಿ. ಸೊ ಈ ತರ ಒಂದು ಥಂಬ್ನೇಲ್ ನೀವು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಪಿಕ್ಸೆಲ್ ಲ್ಯಾಬ್ ಇಂದ. ಓಕೆನಾ. ಸೊ ಪಿಕ್ಸೆಲ್ ಲ್ಯಾಬ್ ಇಂದ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಮೇಲೆ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಇವಾಗ ಏನಪ್ಪಾ ಅಂದ್ರೆ ಥಂಬ್ನೇಲ್ ಅನ್ನೋದು ಕಂಪ್ಲೀಟ್ ಆಗಿ ನಾವು ಹಾಕಿದಿರಿ. ಕಂಪ್ಲೀಟ್ ಆಗಿ ಥಂಬ್ನೇಲ್ ಹಾಕಿದ ನಂತರ ಇಲ್ಲೇನಪ್ಪಾ ಅಂದ್ರೆ ನೋಡ್ತಾ ಇದ್ರೆ ಟೈಟಲ್ ಇದೆ. ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ನಿಮ್ಮೊಂದು ವಿಡಿಯೋ ರಿಲೇಟೆಡ್ ಟೈಟಲ್ ಹಾಕೊಳ್ಳಿ. ಓಕೆನಾ. ಇದು ನೋಡ್ತಾ ಇದ್ರೆ ಏನಿದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಹೇಗೆ ಚೇಂಜ್ ಮಾಡೋದು ಅಂತ ಹಾಕಿದ್ರಿ. ಸಿಂಪಲ್ ಆಗಿ ನಾನು ಏನ್ ಮಾಡ್ತೀನಿ ಹೌ ಟು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಅಂತ ಹಾಕೊಂತೀನಿ. ನೋಡ್ತಾ ಇದ್ದೀರಾ ಈ ತರ. ಓಕೆನಾ. ಇದೇ ತರ ಇನ್ನೊಂದು ಕೆಲವೊಂದು ಕೀವರ್ಡ್ಸ್ ಗಳನ್ನು ನೀವು ಹಾಕೊಳ್ಳಿ. ಟೈಟಲ್ ಇದು. ಓಕೆನಾ. ಸೊ ಇದಾಗಿದ ನಂತರ ಇನ್ನೊಂದು ಸ್ಟೆಪ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ನೋಡ್ತಾರೆ ಶೋ ಮೋರ್ ಅಂತ ಇದೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಇಲ್ಲೇನಪ್ಪಾ ಅಂದ್ರೆ ಇನ್ನೂ ಕೆಳಗಡೆ ಆಪ್ಷನ್ ಗಳು ಬರ್ತವೆ. ಓಕೆನಾ. ಸೊ ನೋಡ್ತಾ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ. ನೋಡ್ತಾ ಇದ್ರೆ ಸಿಂಪಲ್ ಆಗಿ ಆ ಡಿಸ್ಕ್ರಿಪ್ಷನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಅಂದ್ರೆ ನಿಮ್ಮೊಂದು ವಿಡಿಯೋ ರಿಲೇಟೆಡ್ ಏನಾದ್ರು ಕೀವರ್ಡ್ಸ್ ಗಳನ್ನ ಹಾಕೊಳ್ಳಿ. ಇಲ್ಲಾಂತಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, ಇನ್ನ ಬೇರೆ ಒಂದು ವಿಡಿಯೋ ಲಿಂಕ್ ಆಗಿರ್ಬೋದು, ಬೇಕಾದ್ರೆ ಹಾಕೋಬಹುದು ನೀವು. ಓಕೆನಾ. ಏನಕ್ಕಪ್ಪ ಅಂದ್ರೆ ವಿಡಿಯೋ ನೋಡೋಕೆ ಬಂದವರು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಕೂಡ ವಿಸಿಟ್ ಮಾಡ್ತಾರೆ. ಯಾರಾದ್ರೂ ನಿಮ್ಮನ್ನ ಫಾಲೋ ಮಾಡಿದ್ದವರು ಕೂಡ ಫಾಲೋ ಮಾಡ್ತಾರೆ ಗೈಸ್. ಓಕೆನಾ. ಸೊ ಆ ಒಂದು ಲಿಂಕ್ಸ್ ಗಳನ್ನು ನೀವು ಹಾಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಆಲ್ರೆಡಿ ಎಲ್ಲ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಪೇಸ್ಟ್ ಮಾಡ್ತೀನಿ ಗೈಸ್. ಓಕೆನಾ. ಓಕೆನಾ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಪೇಸ್ಟ್ ಮಾಡಿದ್ದೀನಿ. ಅದಾಗಿದ ನಂತರ ಡೈರೆಕ್ಟ್ ಆಗಿ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಯುವರ್ ಕ್ವೇರೀಸ್ ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ವಿಡಿಯೋ ರಿಲೇಟೆಡ್ ನೀವು ಕೆಲವೊಂದು ಟ್ಯಾಗ್ಸ್ ಗಳು ಕೆಲವೊಂದು ಕೀವರ್ಡ್ಸ್ ಗಳನ್ನು ಹಾಕೋಬೇಕಾಗುತ್ತೆ. ಹೌ ಟು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಅಂಡ್ ಹೌ ಟು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಅಂಡ್ ಹೌ ಟು ಇನ್ಸ್ಟಾಗ್ರಾಮ್ ನೇಮ್ ಚೇಂಜ್. ಈ ತರ ನೀವು ಒಂದು 10-15 ಕೀವರ್ಡ್ಸ್ ಗಳನ್ನು ಹಾಕೋಬೇಕಾಗುತ್ತೆ. ಓಕೆನಾ. ಸೊ ಇದಾಯ್ತಾ. ಇದು ಹಾಕೊಳ್ಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಸ್ಟೆಪ್ಸ್ ಇದೆ. ಇನ್ನೊಂದು ನೋಡ್ತಾ ಇದ್ರಲ್ಲಿ ಕ್ಯಾಟಗರಿ ಟ್ಯಾಗ್ಸ್ ಅಂತ ಇದಲ್ಲ ಈ ಒಂದು ಜಾಗದಲ್ಲಿ ಕೂಡ ಅಷ್ಟೇ ನೀವು ಕಂಪ್ಲೀಟ್ ಆಗಿ ಈ ಒಂದು ಜಾಗದಲ್ಲಿ ಆಡ್ ಟ್ಯಾಗ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ನಿಮ್ಮೊಂದು ವಿಡಿಯೋ ರಿಲೇಟೆಡ್ ಟ್ಯಾಗ್ಸ್ ಗಳನ್ನು ಹಾಕೋಬೇಕಾಗುತ್ತೆ. ಸೊ ಇದೇನಕ್ಕಪ್ಪ ಅಂತಂದ್ರೆ ನಿಮ್ಮೊಂದು ವಿಡಿಯೋಸ್ ಗಳಿಗೆ ವೈರಲ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಿದ್ದು. ಓಕೆನಾ. ಸೊ ಅದಕ್ಕೆ ನೀವು ಈ ಒಂದು ಟ್ಯಾಗ್ಸ್ ಗಳನ್ನು ಹಾಕೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಎಕ್ಸಾಂಪಲ್ ನಾನು ಇವಾಗ ನೋಡ್ತಾ ಇದ್ರೆ ಹೌ ಟು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಅಂತ ಮಾಡಿದಿರಲ್ವಾ. ಓಕೆ. ಅದೇ ತರ ನೀವು ಹಾಕೋಬೇಕಾಗುತ್ತೆ. ಫಸ್ಟ್ನೇ ಸ್ಟೆಪ್ ಏನಪ್ಪಾ ಅಂದ್ರೆ ನಿಮ್ಮೊಂದು ಚಾನಲ್ ನೇಮ್ ಹಾಕೋಬೇಕಾಗುತ್ತೆ. ಓಕೆನಾ. ನಮ್ಮೊಂದು ಚಾನಲ್ ನೇಮ್ ಏನು ಆನಂದ್ ರೆಡ್ಡಿ ಅಂತ. ಓಕೆನಾ. ಸೊ ಆನಂದ್ ರೆಡ್ಡಿ ಹಾಕೊಂಡ್ಬಿಟ್ಟು ಇಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಕೋಮ ಬರುತ್ತೆ. ಸಿಂಪಲ್ ಆಗಿ ಇದು ಕೋಮ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಈ ಒಂದು ಟ್ಯಾಗ್ ಆಗೋಯ್ತು. ಓಕೆನಾ. ನೋಡ್ತಾ ಇದ್ದ ತರ ಆನಂದ್ ರೆಡ್ಡಿ ಅಂತ ಒಂದು ಟ್ಯಾಗ್ ಆಗೋಯ್ತು. ಓಕೆನಾ. ಸೊ ಅದೇ ತರನೇ ಇನ್ನೊಂದು 10-15 ಟ್ಯಾಗ್ಸ್ ಗಳನ್ನ ಹಾಕೋಬೇಕು. ನೋಡ್ತಾ ಇರುವಾಗ ನಾನು ಹಾಕ್ತೀನಿ ಹೌ ಟು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಇನ್ ಕನ್ನಡ. ಓಕೆನಾ. ನೀವು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದೀರಿ ಅಂತಂದ್ರೆ ಆ ಒಂದು ಲ್ಯಾಂಗ್ವೇಜ್ ಅನ್ನು ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ಯಾರಾದ್ರೂ ಈ ತರ ಸರ್ಚ್ ಮಾಡಿದ್ರೆ ಯಾರಾದ್ರೂ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಈ ತರ ಸರ್ಚ್ ಮಾಡಿದ್ರೆ ಆವಾಗ ನಿಮ್ಮೊಂದು ವಿಡಿಯೋ ಟಾಪ್ ಅಲ್ಲಿ ಹೋಗುತ್ತೆ. ಸರ್ಚ್ ಮಾಡಿದ್ರೆ ಸಾಕು ಟಾಪ್ ಅಲ್ಲಿ ಹೋಗುತ್ತೆ. ಓಕೆನಾ. ಅದಕ್ಕೆ ಈ ಒಂದು ಕೀವರ್ಡ್ಸ್ ಗಳನ್ನ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಗೈಸ್. ಓಕೆನಾ. ಸೊ ಈ ತರ ಹಾಕೊಳ್ಳಿದ ನಂತರ ಇಲ್ಲಿ ಕೋಮ ಕೊಡಿ. ಮತ್ತೊಂದ್ಸರಿ ಈ ತರ ಕೋಮ ಕೊಟ್ರೆ ಇದೊಂದು ಟ್ಯಾಗ್ ಆಗುತ್ತೆ. ನೋಡ್ತಾ ಇದ್ರೆ ಇದೊಂದು ಟ್ಯಾಗ್ ಆಗೋಯ್ತು. ಓಕೆನಾ. ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ಮತ್ತೊಂದ್ಸರಿ ಏನಪ್ಪಾ ಅಂತಂದ್ರೆ ಈ ತರ ಡಿಫ್ರೆಂಟ್ ಆಗಿ ಹಾಕೊಳ್ಳಿ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್. ಓಕೆನಾ. ಈ ತರ
ಓಕೆನಾ. ಸೊ ಈ ತರ ಹಾಕೊಂಡ್ಬಿಟ್ಟು ಇದು ಮತ್ತೊಂದ್ಸರಿ ಕೋಮೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ಇದು ಕೂಡ ಒಂದು ಟ್ಯಾಗ್ ಆಗುತ್ತೆ ಗೈಸ್. ಇದೇ ತರನೇ ಒಂದು 10 ಟ್ಯಾಗ್ಸ್ ಓಕೆನಾ. ಎಷ್ಟು ಫಿಲ್ ಆಗುತ್ತೆ ನಿಮ್ಗೆ 500 ಲೆಟರ್ಸ್ ಗಂಟು ಇಳಿಸುತ್ತೆ. ಸೊ ನಿಮ್ಗೆ ಎಷ್ಟಾಗುತ್ತೋ ಒಂದು 10 ಆಗಿರ್ಬೋದು ಓಕೆನಾ. 10 ಫಿಲ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ನಿಮ್ಮೊಂದು ವಿಡಿಯೋ ಯಾರು ಸರ್ಚ್ ಮಾಡಿದ್ರು ಕೂಡ ಮೇಲೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಗೈಸ್ ಓಕೆನಾ. 10 ಹಾಕೊಳ್ಳಿ ಓಕೆನಾ. ನೀವು ಏನು ಕೀವರ್ಡ್ಸ್ ಗಳನ್ನ ಹಾಕ್ತಿರ ಇಲ್ಲಿ ಅದೇ ಕೀವರ್ಡ್ಸ್ ಗಳನ್ನು ಇಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೀವು ಹಾಕೋಬೇಕಾಗುತ್ತೆ ಗೈಸ್ ಓಕೆನಾ. ಡಿಸ್ಕ್ರಿಪ್ಷನ್ ಎಲ್ಲೋಯ್ತು. ಸೊ ನೋಡ್ತಾ ಈ ಒಂದು ಜಾಗದಲ್ಲಿ ಡಿಸ್ಕ್ರಿಪ್ಷನ್ ನಾನು ಹಾಕಿದ್ದೀನಿ. ಸಿಂಪಲ್ ಆಗಿ ಅದಕ್ಕಿಂತಲೂ ಅದೇ ಕೀವರ್ಡ್ಸ್ ಗಳನ್ನು ಸಿಂಪಲ್ ಆಗಿ ಇಲ್ಲಿ ಕೂಡ ಕೆಳಗಡೆ ಹಾಕೋಬೇಕಾಗುತ್ತೆ. ಸೇಮ್ ಓಕೆನಾ. ಸೇಮ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗಕ್ಕೆ ಇನ್ನೂ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆನಾ. ಎಲ್ಲ ಸೇಮ್ ಇರಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಏನು ಹಾಕಿದ್ರೆ ಇಲ್ಲಿ ಅದೇ ಜಾಗದಲ್ಲಿ ಅದೇ ಕೀವರ್ಡ್ಸ್ ಗಳನ್ನು ನೀವು ಹೋಗ್ಬಿಟ್ಟು ಟ್ಯಾಗ್ಸ್ ಕೂಡ ಹಾಕಬೇಕಾಗುತ್ತೆ. ಸೊ ಹಾಕೊಂಡ್ರೆ ನಿಮ್ಮೊಂದು ವಿಡಿಯೋಸ್ ಗಳು ವೈರಲ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್ ಓಕೆನಾ. ಸೊ ಇದಾಯ್ತಾ. ಹಾಕೊಳ್ಳಿದ ನಂತರ ನೋಡ್ತಾ ಇದ್ರೆ ನೀವು ಥಂಬ್ನೇಲ್ ಕೂಡ ಕ್ರಿಯೇಟ್ ಮಾಡಿದ್ರೆ ಓಕೆನಾ. ಟೈಟಲ್ ಕೂಡ ಹಾಕೊಂಡಿದ್ರ ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಅದಾಗಿಂದ ಡಿಸ್ಕ್ರಿಪ್ಷನ್ ಕೂಡ ನೀವು ಫಿಲ್ ಮಾಡಿದ್ರ ಅಂಡ್ ಇಲ್ಲಿ ಕೂಡ ಟ್ಯಾಗ್ಸ್ ಕೂಡ ಫಿಲ್ ಮಾಡಿದ್ರಿ ಓಕೆನಾ. ಇದೆಲ್ಲ ಕಂಪ್ಲೀಟ್ ಆಗಿ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಏನಾದ್ರು ಮಿಸ್ಟೇಕ್ ಮಾಡಿದಿರ ಅಂತ ಓಕೆನಾ. ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತ ನಿಮ್ಗೆ ಅನ್ಲಿಸ್ಟೆಡ್ ಅಂತ ಇದೆ ಅಲ್ವಾ, ಈ ಒಂದು ಜಾಗದಲ್ಲಿ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪಬ್ಲಿಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಸಿಂಪಲ್ ಆಗಿ ಬ್ಯಾಕ್ ಬಂದ್ಬಿಟ್ಟು ಇನ್ನೊಂದ್ಸರಿ ಮೇಲೆ ನಿಮ್ಗೆ ಸೇವ್ ಅಂತ ಇರುತ್ತೆ. ಸಿಂಪಲ್ ಆಗಿ ಸೇವ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಈ ಒಂದು ವಿಡಿಯೋ ಪಬ್ಲಿಕ್ ಅನ್ನೋದು ಆಗೋಗುತ್ತೆ ಗೈಸ್ ಓಕೆನಾ. ಪಬ್ಲಿಕ್ ಹತ್ರ ಹೋಗುತ್ತೆ. ನಿಮ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ವಾ, ಸೊ ಅವರೆಲ್ಲರ ಹತ್ರ ನೋಟಿಫಿಕೇಶನ್ ಹೋಗುತ್ತೆ. ಆವಾಗ ನಿಮ್ಮೊಂದು ವಿಡಿಯೋಸ್ ಗಳನ್ನು ನೋಡ್ತಾರೆ ಅವ್ರಿಗೆ ಓಕೆನಾ. ಸೊ ಸಿಂಪಲ್ ಪ್ರಾಸೆಸಿಂಗ್ ಇದ್ರ ಮುಖಾಂತರ ನಿಮ್ಮೊಂದು ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಅನ್ನೋದು ಮಾಡ್ಕೋಬಹುದು. ನಾನು ಇದ್ರ ಮುಖಾಂತರ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂಡ್ ನೀವು ಯಾವ ತರ ಅಪ್ಲೋಡ್ ಮಾಡ್ತೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್ ಓಕೆನಾ. ಮತ್ತೆ ಇನ್ನೂ ಏನಾದ್ರು ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು 100% ಆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಅಂಡ್ ಗೈಸ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಲೈಕ್ ಮಾಡಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.